ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರ್ನಾಟಕದಲ್ಲಿ 2023 ಏಪ್ರಿಲ್ ಮೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅಸೆಂಬ್ಲಿ ಎಲೆಕ್ಷನ್ಸ್ ನಡಿಬೇಕು. ಆದರೆ ಅದಕ್ಕೂ ಮೊದಲೇ, ಅಂದರೆ ಈ ವರ್ಷದ ಎಂಡ್ನಲ್ಲೇ, ವರ್ಷಾಂತ್ಯದಲ್ಲೇ ಎಲೆಕ್ಷನ್ ನಡೆದ್ರೂ ಕೂಡ ಅಚ್ಚರಿಯಿಲ್ಲ. ಅಧಿಕಾರದಲ್ಲಿರೋ ಬಿಜೆಪಿ ಅವಧಿ ಪೂರ್ವ ಚುನಾವಣೆಗೆ ಅಂದರೆ ಅರ್ಲಿ ಎಲೆಕ್ಷನ್ಸ್ಗೆ ಹೋಗೋ ಮನಸ್ಸು ಮಾಡ್ತಿರಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಈಗ ನಡೀತಾ ಇದೆ. ಕರ್ನಾಟಕದಲ್ಲಿ ನಡೀತಿರೋ ಕೆಲವೊಂದು ಬೆಳವಣಿಗೆಗಳೇ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಿವೆ. ಹಾಗಾದರೆ ಈ ಅವಧಿ ಪೂರ್ವ ಚುನಾವಣೆ ಅಥವಾ ಈ ಅರ್ಲಿ ಎಲೆಕ್ಷನ್ಸ್ ಅಂದರೆ ಏನು? ಈ ಅಧಿಕಾರದಲ್ಲಿರೋ ಪಕ್ಷಗಳು ಅಂದರೆ ಆಡಳಿತ ಪಕ್ಷಗಳು ಈ ಅರ್ಲಿ ಎಲೆಕ್ಷನ್ಸ್ಗೆ ಹೋಗೋಕೆ ಏನೆಲ್ಲ ಕಾರಣಗಳು ಇರುತ್ತೆ? ಕರ್ನಾಟಕದಲ್ಲಿ ಅವಧಿ ಪೂರ್ವ ಚುನಾವಣೆ ನಡೆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ರೆಡಿ ಇದಾವ? ಜನ ಮತದಾರರು ರೆಡಿ ಇದ್ದಾರಾ? ಮೂಡ್ ಸೆಟ್ ಆಗಿದೆಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡ್ತಾ ಹೋಗಿ. ಅಮಿತ್ ಶಾ, ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ. ಫ್ರೆಂಡ್ಸ್, ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ನಡೀಬಹುದು ಅನ್ನೋದಕ್ಕೆ ಪುಷ್ಟಿ ನೀಡುತ್ತಿರುವುದು ಬಿಜೆಪಿ ಮತ್ತು ಕಾಂಗ್ರೆಸ್. ಈ ಎರಡು ಪಕ್ಷಗಳ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿರುವುದು, ಒಂದಷ್ಟು ಚಟುವಟಿಕೆಗಳು ಆಲ್ರೆಡಿ ಆರಂಭ ಆಗಿರೋದು. ಬಿಜೆಪಿ ಕಡೆಯಿಂದ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಭೇಟಿ ಆಗಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಅವರ ಭಾಗವಹಿಸುವಿಕೆ, ಬಹಳಷ್ಟು ಚಟುವಟಿಕೆಗಳು ಆಗಿವೆ. ಆದರೆ ಇದರ ಹಿಂದೆ ಚುನಾವಣೆಯ ಲೆಕ್ಕಾಚಾರವೇ ಪ್ರಮುಖ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರ ಭೇಟಿಯನ್ನು ಬಿಜೆಪಿಯ ಚುನಾವಣಾ ತಯಾರಿಯ ಆರಂಭ ಅಂತಾನೆ ಹೇಳಲಾಗ್ತಾ ಇದೆ. ಇದಲ್ಲದೆ ಪ್ರಧಾನಿ ಮೋದಿ ಕೂಡ ಏಪ್ರಿಲ್ ಮೊದಲ ವಾರದಲ್ಲಿ ಕರ್ನಾಟಕಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರು. ಆದರೆ ಒಂದಷ್ಟು ಕಾರಣಗಳಿಂದ ಆ ಭೇಟಿ ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ರದ್ದಾಗಿದೆ. ಮತ್ತೆ ಅದು ರೀಶೆಡ್ಯೂಲ್ ಆಗ್ಬೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಿದ್ದಾರೆ. ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉದ್ದೇಶವನ್ನು ಹೊರನೋಟಕ್ಕೆ ತೋರಿಸ್ಕೊಂಡ್ರು ಕೂಡ ಇದರ ಹಿಂದೇನು ಒಳಗೊಳಗೆ ಚುನಾವಣಾ ತಯಾರಿಯ ಲೆಕ್ಕಾಚಾರ ಇರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿರೋ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಡಿಜಿಟಲ್ ಮೆಂಬರ್ಶಿಪ್ ಡ್ರೈವ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಹೀಗೆ ವಿವಿಧ ಪಕ್ಷಗಳ ರಾಷ್ಟ್ರೀಯ ನಾಯಕರು ರಾಜ್ಯ ಪ್ರವಾಸ ಕೈಗೊಳ್ತಾ ಇರೋದು ಕರ್ನಾಟಕ ಅವಧಿ ಪೂರ್ವ ಚುನಾವಣೆಗೆ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಈ ವರ್ಷದ ಅಂತ್ಯದಲ್ಲಿ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶಗಳ ಚುನಾವಣೆ ನಡೆಯೋದಿದೆ. ಆ ಎರಡು ರಾಜ್ಯಗಳಲ್ಲೂ ಬಿಜೆಪಿನೇ ಅಧಿಕಾರದಲ್ಲಿರೋದು. ಹೀಗಾಗಿ ಆ ಎರಡು ರಾಜ್ಯಗಳ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಚುನಾವಣೆಗೆ ಹೋದರೆ ಸೂಕ್ತವೇನೋ ಅನ್ನೋ ವಾತಾವರಣ ಬಿಜೆಪಿಯ ಒಳಗೂ ಕೂಡ ಚರ್ಚೆ ನಡೀತಾ ಇದೆ. ಏನಿದು ಅವಧಿ ಪೂರ್ವ ಚುನಾವಣೆ? ಹಾಗಾದ್ರೆ ಫ್ರೆಂಡ್ಸ್, ಅವಧಿ ಪೂರ್ವ ಚುನಾವಣೆ ಅಂದ್ರೆ ಅವಧಿಗೂ ಮುನ್ನ ನಡೆಯೋ ಎಲೆಕ್ಷನ್. ಈ ಹಿಂದೆ 2018 ಮೇ ತಿಂಗಳಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯಾಗಿತ್ತು. ಸಾಮಾನ್ಯವಾಗಿ 5 ವರ್ಷಕ್ಕೊಮ್ಮೆ ವಿಧಾನಸಭಾ ಚುನಾವಣೆ ನಡೆಯೋದ್ರಿಂದ ನೆಕ್ಸ್ಟ್ ಎಲೆಕ್ಷನ್ 2023 ಮೇ ತಿಂಗಳ ಆಸುಪಾಸಿನಲ್ಲಿ ನಡಿಬೇಕಾಗಿತ್ತು. ನಡಿಬಹುದು. ಆದರೆ ಅದಕ್ಕೂ 6 ತಿಂಗಳು ಮೊದಲೇ ಚುನಾವಣೆಗೆ ಹೋಗೋ ಸಾಧ್ಯತೆ ಬಗ್ಗೆ ಬಿಜೆಪಿಯಲ್ಲಿ ಈಗ ಚಿಂತನೆ ನಡೀತಾ ಇದೆ. ಅವಧಿ ಪೂರ್ವ ಚುನಾವಣೆಗೆ ಹೋಗಬೇಕು ಅಂದರೆ ಈಗಿರೋ ವಿಧಾನಸಭೆಯನ್ನ ವಿಸರ್ಜಿಸಬೇಕು, ಅದು ಡಿಸಾಲ್ವ್ ಆಗಬೇಕು. ಅಧಿಕಾರದಲ್ಲಿರೋ ಪಕ್ಷ ವಿಧಾನಸಭೆಯನ್ನ ವಿಸರ್ಜಿಸೋಕೆ ಶಿಫಾರಸು ಮಾಡಿ ಅರ್ಲಿ ಎಲೆಕ್ಷನ್ಸ್ಗೆ ಹೋಗಿರುವಂಥ ಸಾಕಷ್ಟು ಉದಾಹರಣೆಗಳು ಕರ್ನಾಟಕದಲ್ಲೂ ಇವೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವೆ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆ ರೀತಿ ಅರ್ಲಿ ಎಲೆಕ್ಷನ್ಸ್ಗೆ ಹೋಗುವಂಥ ಪಕ್ಷಕ್ಕೆ ಫೇವರ್ ಆಗಿನೇ ಎಲ್ಲ ಆಗಿಬಿಡುತ್ತೆ, ಅನುಕೂಲ ಆಗಿಬಿಡುತ್ತೆ ಅನ್ನೋ ಒಂದೇನು ಗ್ಯಾರಂಟಿ ಏನಿರೋದಿಲ್ಲ. ಇಲ್ಲಿ ಎಷ್ಟೋ ಸಲ ಲೆಕ್ಕಾಚಾರ ಹಾಕಿರ್ತಾರೆ, ಮುಂದೆ ವೆಯ್ಟ್ ಮಾಡಿದ್ರೆ ತುಂಬ ಕಷ್ಟ, ಇವಾಗೊಂದು ಮೂಡ್ ಸೆಟ್ ಆಗ್ತಿದೆ, ಇವಾಗಲೇ ಹೋಗಿಬಿಡೋಣ, ಮುಂದಿನ್ನೂ ಕಷ್ಟ ಆಗ್ಬೋದು, ಇವಾಗ ಒಳ್ಳೆ ವಾತಾವರಣ ಇದೆ ನಮಗೆ ಅಂಥೇಳಿ ಸರ್ಕಾರಗಳು ಅರ್ಲಿ ಎಲೆಕ್ಷನ್ಸ್ಗೆ ಹೋಗಿ ಆಮೇಲೆ ಚೆನ್ನಾಗಿ ಹೊಡೆತ ತಿಂದಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ಯಾಕೆ ಅವಧಿ ಪೂರ್ವ ಚುನಾವಣೆ? ಫ್ರೆಂಡ್ಸ್, ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ಸರ್ಕಾರಕ್ಕೆ ಸದ್ಯ ಸಂಪೂರ್ಣ ಬಹುಮತ ಇದೆ. ಮತ್ತ್ಯಾಕೆ 2023 ಚುನಾವಣೆಗೆ ಹೋಗ್ಬೋದಲ್ಲ, ಇವಾಗ ಅರ್ಜೆಂಟ್ ಏನು ಇವರಿಗೆ? ಈ ಅರ್ಲಿ ಎಲೆಕ್ಷನ್ಸ್ ಅಥವಾ ಈ ಅವಧಿ ಪೂರ್ವ ಚುನಾವಣೆಯ ಉಸಾಬರಿ ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು. ಅದಕ್ಕೆ ಹಲವಾರು ಕಾರಣಗಳ ಸಾಧ್ಯತೆ ಇರುತ್ತೆ. ಅದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಮೊದಲನೇ ಕಾರಣ, ಪಂಚರಾಜ್ಯಗಳ ಚುನಾವಣಾ ಗೆಲುವು. ಇತ್ತೀಚೆಗೆ ಫಲಿತಾಂಶ ಬಂದ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ, ಉತ್ತರಾಖಂಡ್, ಪಂಜಾಬ್, ಗೋವಾ ಮತ್ತು ಮಣಿಪುರ ಈ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ 4ರಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿದ್ವು. 4ರಲ್ಲೂ ಕೂಡ ಪುನಃ ಅಧಿಕಾರಕ್ಕೆ ವಾಪಸ್ ಬರುವಲ್ಲಿ, ಉತ್ತಮ ರೀತಿಯಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಪಂಜಾಬಲ್ಲಿ ಅವರು ಇರಲಿಲ್ಲ, ಅವ್ರಿಗೆ ಹೋಪ್ ಕೂಡ ಇರಲಿಲ್ಲ, ಅವ್ರು ಬಂದಿಲ್ಲ. ಉಳಿದ ಕಡೆ ಅವರಿಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಹೀಗಾಗಿ ಇದೇ ಒಂದು ಮೊಮೆಂಟಮನ್ನು ಕ್ಯಾರಿ ಮಾಡೋಣ, ಮುಂದಕ್ಕೆ ಹೋಗೋಣ,
ಇದೇ ಒಂದು ಅಲೆಯನ್ನು ಮತ್ತಷ್ಟು ಮೇಲಕ್ಕೆತ್ತೋಣ, ಇದರಲ್ಲೇ ನಾವು ಕರ್ನಾಟಕದ ಚುನಾವಣೆಯನ್ನು ಕೂಡ ತಿಳಿಸ್ಕೊಂಡು ಹೋಗ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯಲ್ಲಿ ಇದು ಒಂದು ಪಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಅರ್ಲಿ ಎಲೆಕ್ಷನ್ಸ್ ಪಾಸಿಬಿಲಿಟೀಸ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ರಾಜ್ಯದ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಸಿಎಂ ಆದವರು ಚುನಾವಣೆ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದಿರೋದು ತುಂಬಾ ಕಮ್ಮಿ. ಕರ್ನಾಟಕದಲ್ಲಿ ಹಲವರು ಎರಡೆರಡು ಬಾರಿ ಮೂರು ಸಲ ಸಿಎಂ ಆದರೂ ಕೂಡ ಗ್ಯಾಪೇ ಇಲ್ಲದೆ ಕಂಟಿನ್ಯೂಸ್ ಆಗಿ ಸಿಎಂ ಆಗಿದ್ದು ಅಂದರೆ ಅದು ರಾಮಕೃಷ್ಣ ಹೆಗಡೆ ಮಾತ್ರ. ದೇವರಾಜ್ ಅರಸ್ ನಿರಂತರವಾಗಿ ಸಿಎಂ ಆಗಿದ್ದಾರೆ, ಆದರೆ ಮಧ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಕೂಡ ಬಂದಿತ್ತು. ಏನು ಕಳೆದ 2 ದಶಕ, ಒಂದು 20 ವರ್ಷದ ಲೆಕ್ಕಾಚಾರನೇ ತಗೊಳ್ಳಿ. 1999ರಿಂದ 2004ರವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು. ಆಮೇಲೆ ಕಾಂಗ್ರೆಸ್ JDS ಸರ್ಕಾರ ಬಂತು, ಆಮೇಲೆ JDS BJP ಸರ್ಕಾರ ಬಂತು, ಆಮೇಲೆ BJPನೇ ಅಧಿಕಾರಕ್ಕೆ ಬಂತು. ಅದಾದಮೇಲೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅದಾದಮೇಲೆ ಕಾಂಗ್ರೆಸ್ JDS ಅಧಿಕಾರಕ್ಕೆ ಬಂತು. ಈಗ ಆಮೇಲೆ ಅಧಿಕಾರಕ್ಕೆ ಬಂದಿರೋ BJP ರಾಜ್ಯವನ್ನು ಮುನ್ನಡೆಸ್ತಾ ಇದೆ, ಸರ್ಕಾರ ನಡೆಸ್ತಾ ಇದೆ. ಹೀಗೆ ಅಧಿಕಾರದಲ್ಲಿರೋ ಪಕ್ಷ ನಿರಂತರ ಮತ್ತೆ ಅಧಿಕಾರಕ್ಕೆ ಬಂದಿರೋದು ಬಹಳ ಕಮ್ಮಿ. ಇದರ ಅರ್ಥ ಆಡಳಿತ ವಿರೋಧಿ ಅಲೆ. ಹೀಗಾಗಿ ಈ ಸಲ ಆಡಳಿತ ವಿರೋಧಿ ಅಲೆಯಿಂದ ಪಲ್ಟಿ ಬೀಳಬಾರದು ಅಂತ ಅವಧಿ ಪೂರ್ವ ಚುನಾವಣೆಗೆ ಹೋಗೋ ಮನಸ್ಸನ್ನ ಮಾಡಬಹುದು. ಹಿಂದೂ ಅಜೆಂಡಾ ಏನು ಕರ್ನಾಟಕದಲ್ಲಿ ಕಳೆದ ಕೆಲ ದಿನಗಳಿಂದ ಕೆಲ ತಿಂಗಳಿಂದ ನಡೀತಾ ಇರೋ ಹಿಜಾಬ್ ವಿವಾದ, ಮುಸ್ಲಿಂ ವ್ಯಾಪಾರದ ವಿವಾದ, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಈ ರೀತಿ ಹಲವು ವಿವಾದಗಳು ನಿಮ್ಗೆ ಗೊತ್ತೇ ಇದೆ. ವಿಚಾರಗಳು BJPಗೆ ಪ್ಲಸ್ ಆಗೋ ರೀತಿಯಲ್ಲಿ ವರ್ಕ್ ಆಗ್ಬೋದು ಅಂತ. ಹಿಂದೂ ಅಜೆಂಡಾ ಮತ್ತಷ್ಟು ವೋಟ್ ತಂದುಕೊಡಬಹುದು ಅನ್ನೋ ಲೆಕ್ಕಾಚಾರವನ್ನು ಮಾಡಲಾಗ್ತಾ ಇದೆ. ಈ ವಿಚಾರಗಳು ಹೀಟ್ನಲ್ಲಿದ್ದಾಗಲೇ, ಈ ವಿಚಾರಗಳು ಒಂದಷ್ಟು ಜನರಲ್ಲಿ ಚರ್ಚೆ ನಡೀತಿರುವಾಗಲೇ ಚುನಾವಣೆಗೆ ಹೋದರೆ ಒಂದಷ್ಟು ಹಿಂದೂ ವೋಟ್ಗಳು ಧ್ರುವೀಕರಣ ಆಗ್ಬೋದು, ಪೋಲರೈಸೇಷನ್ ಆಗ್ಬೋದು, ಕಾಂಗ್ರೆಸ್ JDSಗೆ ಆ ವೋಟ್ ಮೈನಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ BJP ಒಳಗೆ ಚಿಂತಕರ ಚಾವಡಿಯಲ್ಲಿ ಚರ್ಚೆಗೆ ಬರ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಪ್ರಚಾರಕ್ಕೂ ಈಸಿ. ಪಂಚರಾಜ್ಯಗಳ ಚುನಾವಣೆ ಟೈಮ್ನಲ್ಲಿ ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರೀಯ ನಾಯಕರು, ಕೇಂದ್ರ ಸಚಿವರು, ಸಂಸದರು ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ರಚಾರ ಮಾಡಿದ್ದನ್ನು ನೋಡಿದ್ದೀವಿ ನಾವೆಲ್ಲ. ಈ ಫಾರ್ಮ್ಯಾಟ್ ಒಂಥರ BJPಗೆ ಸೆಟ್ ಆಗಿಬಿಟ್ಟಿದೆ. ಮತ್ತೊಂದು ಸಲ 4-5 ರಾಜ್ಯಗಳ ಚುನಾವಣೆ ಒಟ್ಟಿಗೆ ನಡೆದ್ರೆ ಅದೇ ಥರ ಸ್ಟ್ರಾಟಜಿ ಮೇಂಟೈನ್ ಮಾಡ್ಬೋದು. ಹಲವು ಹಂತ ಬೇರೆ ಇರುತ್ತೆ. ಕೆಲವೊಂದು ಕಡೆ ಅಬ್ಬರದ ಪ್ರಚಾರ ಮಾಡ್ಬೋದು, ಕೋಆರ್ಡಿನೇಟೆಡ್ ಆಗಿ ಎಲ್ಲವನ್ನ ಕೂಡ ಒಂದ್ಸಲ ಮುಗಿಸ್ಕೊಂಡ್ಬಿಡ್ಬೋದು ಅನ್ನೋ ಲೆಕ್ಕಾಚಾರ ಕೂಡ BJPಯಲ್ಲಿ ಇರಬಹುದು. ಈಶಾನ್ಯದ ಜೊತೆ ಸೆಟ್ ಆಗಲ್ಲ. 2023ರ ಆರಂಭದಲ್ಲಿ ಅಂದರೆ ಫೆಬ್ರವರಿಯಲ್ಲೇ ಈಶಾನ್ಯ ಭಾರತದ 3 ರಾಜ್ಯಗಳಲ್ಲಿ ಚುನಾವಣೆ ನಡೆಯಬೇಕಾಗಿದೆ. ತ್ರಿಪುರಾ, ಮೇಘಾಲಯ ಮತ್ತು ನಾಗಾಲ್ಯಾಂಡ್ 3 ರಾಜ್ಯಗಳಲ್ಲೂ BJP ಮತ್ತು ಅದರ ಮಿತ್ರ ಪಕ್ಷಗಳೆಲ್ಲ ಸೇರಿಕೊಂಡು ಅಧಿಕಾರದಲ್ಲಿದ್ದಾರೆ. ಈ 3 ರಾಜ್ಯ ಆದಮೇಲೆ 3 ತಿಂಗಳ ಬಳಿಕ ಕರ್ನಾಟಕದಲ್ಲಿ ಚುನಾವಣೆ ನಡಿಬೇಕಾಗಿರೋದು. ಒಂದು ವೇಳೆ ಈ 3 ರಾಜ್ಯಗಳೊಂದಿಗೆ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೀಲಿಲ್ಲ ಅಂದರೆ ಸಪರೇಟ್ ಆಗಿ ಒಂದು ರಾಜ್ಯದ ಚುನಾವಣೆ ಮಾತ್ರ ನಡೀಬೇಕಾಗತ್ತೆ. ಇಂಥ ಟೈಮಲ್ಲಿ ಆಡಳಿತ ವಿರೋಧಿ ಅಲೆ ಪೆಟ್ಟು ಕೊಡಬಹುದು. ಒಂದೇ ಏನಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ, ಆತಂಕದಲ್ಲಿ BJP ವಲಯದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಬಿಟ್ಟರೆ ಕರ್ನಾಟಕ ಬಿಟ್ಟರೆ ಬೇರೆ ರಾಜ್ಯಗಳ ಚುನಾವಣೆ ನಡೆಯೋಕ್ಕಿರೋದು 2023ರಲ್ಲಿ ಅಂತ್ಯದಲ್ಲಿ ಬರುತ್ತೆ. ಹೀಗಾಗಿ ಈಶಾನ್ಯ ರಾಜ್ಯಗಳ ಬದಲು ಗುಜರಾತ್ ಚುನಾವಣೆ ಜೊತೆಗೆ ಕರ್ನಾಟಕದ ಕೂಡ ಸೇರಿಸ್ಕೊಂಡ್ಬಿಟ್ರೆ ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ BJP ವಲಯದಲ್ಲಿ ನಡೀತಾ ಇದೆ. ಗುಜರಾತ್, ಕರ್ನಾಟಕ, ಹಿಮಾಚಲ ಇದು 3 ಮುಗಿದ ಬಳಿಕ ಬೇಕಾದರೆ ಉಳಿದಿದ್ದೆಲ್ಲ ಕಾನ್ಸಂಟ್ರೇಷನ್ ಮಾಡಬಹುದು ಈಶಾನ್ಯ ರಾಜ್ಯಗಳ ಕಡೆ, ಆಮೇಲೆ ಗಮನವನ್ನು ಕೇಂದ್ರೀಕರಣ ಮಾಡಬಹುದು ಅನ್ನೊಂದು ಲೆಕ್ಕಾಚಾರ. ಒಂದು ರಾಷ್ಟ್ರ ಒಂದು ಚುನಾವಣೆ. BJP ಮೊದಲಿಂದಲೂ ಒಂದು ರಾಷ್ಟ್ರ ಒಂದು ಚುನಾವಣೆ ಪರವಾಗಿ ಮಾತಾಡ್ತಾ ಬರ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಖುದ್ದು ಪದೇ ಇದರ ಬಗ್ಗೆ ಈಗ ಸಪೋರ್ಟ್ ಮಾಡಿ ಮಾತನಾಡ್ತಿದ್ದಾರೆ. ಆದರೆ ಇದುವರೆಗೆ ಇದನ್ನು ಕೂಡ ಒಂದು ಕಾನ್ಸೆಪ್ಟ್ ಆಗಿ ಉಳ್ಕೊಂಡಿದೆ. ಚುನಾವಣಾ ಖರ್ಚು ಸೇರಿದಂತೆ ಹಲವು ವಿಚಾರಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯದು ಅನ್ನೋದು BJPಯ ವಾದ. ಇಲ್ಲಾಂದರೆ ಭಾರತದಲ್ಲಿ ಜೀವನ ಪೂರ್ತಿ ಎಲೆಕ್ಷನ್ ಮೂಡೇ ಇರುತ್ತೆ. ಇವತ್ತು ಈ ಸ್ಟೇಟಲ್ಲಿ ಎಲೆಕ್ಷನ್, ನಾಳೆ ಇನ್ನೊಂದು ಸ್ಟೇಟಲ್ಲಿ ಎಲೆಕ್ಷನ್, ಇದು ಕಂಟಿನ್ಯೂ ಆಗ್ತಿರುತ್ತೆ ಅನ್ನುವಂಥದ್ದು ಖುದ್ದು ಪ್ರಧಾನಿ ಮೋದಿಯ ಅಭಿಪ್ರಾಯ. ಆದರೆ ಕೆಲವೊಂದು ಪಕ್ಷಗಳು, ಒಂದಷ್ಟು ಪೊಲಿಟಿಕಲ್ ಸರ್ಕಲ್ಸ್ನಿಂದ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಇದು ಸರಿಯಾಗಲ್ಲ. ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದೇ ಪಕ್ಷದ ಪರವಾಗಿ ಜನ ಮತ ಹಾಕೋ ಸಾಧ್ಯತೆ ಇರುತ್ತೆ. ಅಥವಾ ಕೇಂದ್ರದಲ್ಲಿ ಇವ್ರಿಗೆ ಓಟ್ ಹಾಕೋಣ ಅನ್ನೋ ಮೈಂಡ್ ಇದ್ರೆ ಜನಕ್ಕೆ, ಓಕೆ ಕೇಂದ್ರದಲ್ಲಿ ಸರ್ಕಾರ ಬರಲಿ ಅನ್ನೋ ಮೂಡಿದ್ರೆ ರಾಜ್ಯದಲ್ಲೂ ಅವರಿಗೆ ಹಾಕಿಬಿಡುವಂಥ ಚಾನ್ಸಸ್ ಇರುತ್ತೆ. ಅಡ್ವಾಂಟೇಜ್ ಆಗಿಬಿಡುತ್ತೆ, ಕೇಂದ್ರದಲ್ಲಿ ಸ್ಟ್ರಾಂಗ್ ಇರೋರಿಗೆ ಅಡ್ವಾಂಟೇಜ್ ಆಗಿಬಿಡುತ್ತೆ. ಹಾಗಾಗಿ ಇದು ಬೇಡ ಅನ್ನೋದು ಒಂದಷ್ಟು ಜನರ ವಾದ. ಸೊ ಈ ರೀತಿ ರಾಜ್ಯದ ಪೊಲಿಟಿಕಲ್ ಸರ್ಕಲ್ನಲ್ಲಿ, ಪವರ್ ಕಾರಿಡಾರ್ನಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ. ಈಗ ಅರ್ಲಿ ಎಲೆಕ್ಷನ್ ಆಗ್ಬೋದಾ ಇಲ್ವಾ, ಹೇಗೆ, ಏನು ಕತೆ ಅಂತೆಲ್ಲ ಚರ್ಚೆ ನಡೀತಾ ಇದೆಯಲ್ಲ. ಈ ಸಂದರ್ಭದಲ್ಲಿ ಹೇಳಿಕೆಗಳು ಕೂಡ ಬರೋಕ್ಕೆ ಶುರುವಾಗಿದೆ. BJP ಕಡೆಯಿಂದಲೂ ಕೂಡ ಹೇಳಿಕೆ ಬಂದಿದೆ, ಕಾಂಗ್ರೆಸ್ನ DK ಶಿವಕುಮಾರ್ ಕಡೆಯಿಂದಲೂ ಕೂಡ ಹೇಳಿಕೆ ಬಂದಿದೆ. BJPಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಕೇಳಿದಾಗ
ಏನೋ ಈ ರೀತಿ ಚರ್ಚೆ ನಡೀತಾ ಇದೆಯಲ್ಲ, ಏನು ಕತೆ ಅಂತ ಕೇಳಿದಾಗ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಅವರು ಏನು ಹೇಳಿದ್ದಾರೆ ಅಂದರೆ, ಮುಂದಿನ ಚುನಾವಣೆಯಿಂದ ನಾವು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಹೋಗ್ತೀವಿ, 4 ಟೀಮ್ಗಳನ್ನು ಮಾಡಿಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪುತ್ರ ವಿಜೇಂದ್ರಗೆ ಏನಾದರೂ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನಡೀತಿದೆಯಾ ಕೇಳಿದಾಗ, ಕ್ಯಾಬಿನೆಟ್ಗೆ ಏನಾದರೂ ಸೇರಿಸ್ಕೋತಾರ ಅಂತ ಕೇಳಿದಾಗ, ನಾನು ಯಾರ ಮುಂದೆ ಕೂಡ ಅದಕ್ಕೆ ಬೇಡಿಕೆ ಪ್ರಸ್ತಾಪ ಇಟ್ಟಿಲ್ಲ ಅಂತ BS ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೊಂದು ಕಡೆ KPCC ಪ್ರೆಸಿಡೆಂಟ್ DK ಶಿವಕುಮಾರ್ಗೆ ಇದೇ ಪ್ರಶ್ನೆಯನ್ನು ಕೇಳಿದಾಗ, ಎಲೆಕ್ಷನ್ ಇವತ್ತು ಮಾಡಲಿ, ನಾಳೆ ಮಾಡಲಿ, ನೆಕ್ಸ್ಟ್ ವೀಕ್ ಮಾಡಲಿ, ನೆಕ್ಸ್ಟ್ ಮಂತ್ ಮಾಡಲಿ, ಯಾವಾಗ ಬೇಕಾದರೂ ಮಾಡಲಿ, ನಾವು ರೆಡಿ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. JDSನ ಕುಮಾರಸ್ವಾಮಿ ಅವರು ಕೂಡ, ನಾವು ಕೂಡ ಎಲೆಕ್ಷನ್ಗೆ ರೆಡಿ ಇದ್ದೀವಿ, ನಾವು ಕೂಡ ಚೆನ್ನಾಗಿ ಹೆಂಗೆ ಪರ್ಫಾರ್ಮ್ ಮಾಡ್ತೀವಿ ನೋಡಿ, ಸರ್ಕಾರ ನಾವೇ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಅವರು ಕೂಡ ಬಹಳ ಉತ್ಸಾಹವನ್ನು ಕುಮಾರಸ್ವಾಮಿ ಕೂಡ ತೋರಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅರ್ಲಿ ಎಲೆಕ್ಷನ್ಸ್, ಅವಧಿ ಮುಗಿಯೋಕ್ಕಿಂತ ಮುಂಚೆನೇ ಚುನಾವಣೆ ಬರಬಹುದಾ ಅನ್ನೋ ಪಾಸಿಬಿಲಿಟಿ ಬಗ್ಗೆ ಒಂದಷ್ಟು ಆ್ಯಂಗಲ್ನಲ್ಲಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.